ನಾವಿವತ್ತು ಸಿಂಪಲ್ಲಾಗಿ ರುಚಿಯಾಗಿ ಕರ್ಜಿಕಾಯಿ ಮಾಡುವ ವಿಧಾನ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಐಟಮ್ 1 ಕಪ್ ಆಫ್ ಡ್ರೈ ಕೊಕೊನೆಟ್ನ ಪೌಡರ್ ಮಾಡ್ಕೋಬೇಕು. 1 ಕಪ್ ಆಫ್ ಹುರ್ಗಡ್ಲೆನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಅದನ್ನು ಪೌಡರ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಆಫ್ ಗಸಗಸೆ, 1 ಟೇಬಲ್ ಸ್ಪೂನ್ ಆಫ್ ಏಲಕ್ಕಿ ಪೌಡರ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಹುರ್ಗಡ್ಲೆ, ಡ್ರೈ ಕೊಕೊನೆಟ್, ಏಲಕ್ಕಿ, ಗಸಗಸೆ, ಅದಕ್ಕೆ 1 ಕಪ್ ಆಫ್ ಸಕ್ಕರೆ ಆ್ಯಡ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೆಕ್ಸ್ಟು 1 ಕಪ್ ಆಫ್ ಬೆಲ್ಲ ಆ್ಯಡ್ ಮಾಡ್ಕೋಬೇಕು, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹೂರಣ ರೆಡಿ ಆಯಿತು. ನೆಕ್ಸ್ಟು ಮೈದಾ ಹಿಟ್ಟು ಕಲಿಸ್ಕೋಬೇಕು, ಚಿಕ್ಕದಾಗಿ ಲಟ್ಟಿಸ್ಕೊಂಡು ಲಟ್ಟಣಿಗೆಯಲ್ಲಿ. ನೆಕ್ಸ್ಟು ಅದಕ್ಕೆ ಕರ್ಜಿಕಾಯಿ ಒತ್ತೋದ್ರಲ್ಲಿ ಹಾಕಿ ಹೂರಣ ಹಾಕಿ ಕರ್ಜಿಕಾಯಿ ಒತ್ಕೋಬೇಕು. ನೆಕ್ಸ್ಟು ಎಣ್ಣೆ ಕಾಯೋಕ್ಕಿಡಬೇಕು ಒಂದು ಬಾಣಲಿಯಲ್ಲಿ. ಎಣ್ಣೆ ಕಾದ ನಂತರ ಕರ್ಜಿಕಾಯಿ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ರುಚಿಯಾದ ಕರ್ಜಿಕಾಯಿ ರೆಡಿ